ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ದಿನ ಬೆಳಗಾದ್ರೆ ಬೆಂಗಳೂರು ಲೈಫಲ್ಲಿ ಚಿತ್ರಾನ್ನ, ಮೊಸರನ್ನ, ಉಪ್ಪಿಟ್ಟು ಈ ಥರ ಬರೀ ತಿಂಡಿಗಳನ್ನು ತಿಂದು ಬೇಜಾರಾಗ್ಬಿಟ್ಟಿತ್ತು. ಸೊ ಇವತ್ತೇನಾದರೂ ಸ್ಪೆಷಲ್ ಆಗಿ ಅಕ್ಕಿ ರೊಟ್ಟಿಯನ್ನು ಮಾಡ್ಕೋಬೇಕು ಅಂದ್ಕೊಂಡೆ. ಸೊ ನಾನು ಮೊದಲಿಗೆ ಅಕ್ಕಿ ರೊಟ್ಟಿಗೆ ಬೆಸ್ಟ್ ಆಗಿದ್ದಂತಹ ಒಂದು ಚಟ್ನಿಯನ್ನು, ಬದನೆಕಾಯಿ ಚಟ್ನಿಯನ್ನು ಮಾಡ್ಕೊಳ್ಳೋಕ್ಕೆ ಇವತ್ತು 3 ಬದನೆಕಾಯಿ ಜೊತೆಗೆ 2 ಟೊಮೊಟೊ. ಟೊಮೊಟೊ ಆದರೂ ಓಕೆ, ಬಟ್ ಸ್ವಲ್ಪ ಹಣ್ಣು ಮಾಗಿತ್ತು. ಸೊ 2 ಹಣ್ಣು ಮಾಗಿರೋವಂತಹ ಟೊಮೊಟೊನೇ ತೊಗೊಂಡಿದ್ದೀನಿ, ಜೊತೆಗೆ ಮೆಣಸಿಕಾಯಿನೂ ತೊಗೊಂಡಿದ್ದೀನಿ. ಮೊದಲೇದಾಗಿ ಇವನ್ನ ಚೆನ್ನಾಗಿ ತೊಳೆದು ಈ ಒಂದು 3 ಏನಿದೆ ಬದನೆಕಾಯಿ, ಟೊಮೊಟೊ ಮತ್ತು ಮೆಣಸಿನಕಾಯಿನ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕು. ಈಗಾಗಲೇ ಬೇಯ್ತಾ ಇದೆ. ಇದಕ್ಕೆ ಏನೋ ಬದನೆಕಾಯಿ ಚಟ್ನಿ ಅಂದರೆ ಸುಟ್ಟು ಮಾಡಬೇಕು. ಅಂದರೆ ಊರ ಕಡೆಯಲ್ಲಾದರೆ ನಾವು ಕೆಂಡದಲ್ಲಿ ಸುಟ್ಟು ಮಾಡ್ತೀವಿ, ಅದು ತುಂಬ ಟೇಸ್ಟ್ ಆಗಿರುತ್ತೆ. ಬಟ್ ಗ್ಯಾಸಲ್ಲಿ ಸುಟ್ಟು ಮಾಡೋದು ಅಷ್ಟೊಂದು ಸೇಫ್ ಅಲ್ಲ ಅನ್ನೋ ಕಾರಣಕ್ಕೆ ನಾನು ಬೇಯಿಸಿದ್ದೀನಿ. ಈಗಾಗಲೇ ಬೆಂದಿದೆ ಬದನೆಕಾಯಿ ಜೊತೆಗೆ ಟೊಮೊಟೊ ಮತ್ತು ಮೆಣಸಿಕಾಯಿ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಏನು ಬದನೆಕಾಯಿ ಮೇಲಿರುವಂಥ ಒಂದು ಅದನ್ನು ತೊಟ್ಟನ್ನು ತೆಗೆದು ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅದಲ್ಲದೆ ಟೊಮೊಟೊ ಮೇಗಿನ ಸಿಪ್ಪೆನೂ ಸಹ ತೆಗಿಬೋದು. ಯಾಕೆಂದರೆ ಕೆಲವೊಬ್ರು ತೆಗಿತಾರೆ, ಕೆಲವೊಬ್ರು ತೆಗಿಯಲ್ಲ. ಬಟ್ ನಾನು ಮಾತ್ರ ತೆಗೆದೇ ಮಾಡೋದು, ಯಾಕೆಂದ್ರೆ ನನಗೆ ಅದು ಇಷ್ಟ ಆಗಲ್ಲ. ಅಂದರೆ ಕೆಲವೊಂದು ತಿಂಡಿಗಳಲ್ಲೂ ಸಹ ಟೊಮೊಟೊ ನನಗಷ್ಟು ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ರುಚಿಗೋಸ್ಕರ ನಾವು ಟೊಮೊಟೊಗಳನ್ನು ಬಳಸಲೇಬೇಕು. ಸೊ ಟೊಮೊಟೊ ಮೇಲಿರೋ ಸಿಪ್ಪೆನೂ ಸಹ ನಾನು ತೆಗಿತಾ ಇದ್ದೀನಿ. ಜೊತೆಗೆ ಈ ಒಂದು ಟೊಮೊಟೊ ಏನಿದೆ ಬದನೆಕಾಯಿ ಚಟ್ನಿ ತುಂಬ ಸಿಂಪಲ್ಲಾಗಿ ತುಂಬ ಬೇಗವಾಗಿ, ಅಂದರೆ ತುಂಬ ಬೇಗನೂ ಮಾಡ್ಕೋಬೋದು. ಈ ಒಂದು ಚಟ್ನಿ ರೊಟ್ಟಿಗಿರ್ಬೋದು, ಚಪಾತಿಗಿರ್ಬೋದು ಸಿಂಪಲ್ಲಾಗಿ ಚೆನ್ನಾಗುತ್ತೆ. ಕೆಲವೊಂದ್ಸರಿ ಏನು ಬಿಸಿ ಅನ್ನಕ್ಕೆ ಜೊತೆಗೆ ಬಿಸಿ ಅನ್ನದ ಜೊತೆಗೆ ಈ ಒಂದು ಚಟ್ನಿ ಕಾಂಬಿನೇಷನ್ ಸಹ ಸಖತ್ತಾಗಿರುತ್ತೆ. ಈ ಒಂದು ಚಟ್ನಿಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಸಖತ್ತಾಗಿ ಟೇಸ್ಟ್ ಇರುತ್ತೆ. ಈ ಒಂದು ಬದನೆಕಾಯಿ ಸಿಕ್ಕಾಪಟ್ಟೆ ಸಿಂಪಲ್, ಸುಟ್ಟು ಮಾಡಿದ್ರು ಇನ್ನೂ ಟೇಸ್ಟ್ ಇರುತ್ತೆ. ಬಟ್ ನಾನು ಆವಾಗಲೇ ಹೇಳ್ದಂಗೆ ಗ್ಯಾಸಲ್ಲಿ ಸುಡೋದು ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಬೇಯಿಸಿದ್ದೀನಿ. ಇದಕ್ಕೆ ಸಿಂಪಲ್ಲಾಗಿ ಏನೇನು ಬೇಕಪ್ಪ ಅಂತ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಜೊತೆಗೆ ಹಸಿ ಶುಂಠಿಯನ್ನು ತಗೋಬೇಕು. ನಂತರ ಬೇಯಿಸಿಟ್ಟಿರುವಂತಹ ಬದನೆಕಾಯಿ, ಟೊಮೊಟೊ ಮತ್ತು ಹಸಿ ಮೆಣಸಿಕಾಯಿನೂ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸಿ ಮಾಡಿದ್ರೆ ಬದನೆಕಾಯಿ ಚಟ್ನಿ ರೆಡಿ ಆಗುತ್ತೆ. ಬದನೆಕಾಯಿ ಚಟ್ನಿಯನ್ನು ಆ್ಯಕ್ಚುಲಿ ಒಳ್ಳಲ್ಲಿ ರುಬ್ಬಬೇಕು. ಸೊ ಬೆಂಗಳೂರಲ್ಲಿ ಗೊತ್ತಲ್ವಾ, ಆಲ್ಮೋಸ್ಟ್ ಅಲ್ಲೆಲ್ಲ ಮಿಕ್ಸಿಲೇ. ಸೊ ಅದಕ್ಕೋಸ್ಕರ ಬದನೆಕಾಯಿ ಚಟ್ನಿನ ಮಿಕ್ಸಿ ಮಾಡಿದೆ. ಬದನೆಕಾಯಿ ಚಟ್ನಿ ಸೂಪರಾಗಿ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಬದನೆಕಾಯಿ ಚಟ್ನಿ ರೆಡಿ ಆಗುತ್ತೆ. ಅಕ್ಕಿ ರೊಟ್ಟಿಯನ್ನು 2 ವಿಧದಲ್ಲಿ ಮಾಡ್ತಾರೆ. ಒಂದು ರಾತ್ರಿ ಅನ್ನವನ್ನು ಮಿಕ್ಕಿತ್ತು, ಸೊ ಅದಕ್ಕೋಸ್ಕರ ನಾನು ಹೇಳಿದೆ ಬೆಳಗ್ಗೆ ಏನಾದರೂ ತಿಂಡಿ ಮಾಡಿ ಬೇಜಾರಾಗಿರುತ್ತೆ. ಸೊ ಸಂಡೇ ಇರೋದ್ರಿಂದ ರಾತ್ರಿ ಮಿಕ್ಕಿರುವಂಥ ಒಂದು ಅನ್ನನೇ ಬಳಸ್ಕೊಂಡು ಬೆಸ್ಟಾಗಿ, ಅಂದರೆ ರುಚಿಕರವಾದಂತಹ ಒಂದು ಅಕ್ಕಿ ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ. ಅಕ್ಕಿ ರೊಟ್ಟಿಗೆ ಮೊದಲನೇದಾಗಿ ನಿನ್ನೆ ಉಳಿದಿರುವಂಥ ಸ್ವಲ್ಪ ಅನ್ನ ಮಿಕ್ಕಿತ್ತು, ಆ ಒಂದು ಅನ್ನನೇ ಸ್ವಲ್ಪ ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ನೀರನ್ನು ಬೇಯಿಸಿ ಅದನ್ನು ಸ್ವಲ್ಪ ಒಂದು ಹದಕ್ಕೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ ಯಾವ ಹದದಲ್ಲಿ ಬೆಂದಿದೆ ಅಂತ. ಬೆಂದ ನಂತರ ಅಕ್ಕಿ ಹಿಟ್ಟನ್ನು ಹಾಕಿ ಸರಿ ಮಾಡ್ಕೊಳ್ಳೋದು, ಅಂದರೆ ನಮ್ಮ ಕಡೆ ಎಲ್ಲದಕ್ಕೆ ಸರಿ ಮಾಡ್ಕೊಳ್ಳೋದು ಅಂತಾರೆ. ಹದ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಉಪ್ಪು ನೀರು ಎಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಸ್ವಲ್ಪನೇ ಗಂಟಾಗದ ರೀತಿಯಲ್ಲಿ ಅಕ್ಕಿ ಹಿಟ್ಟನ್ನು ಬಳಸಿ ಅದನ್ನೇ ಚೆನ್ನಾಗಿ ನಾದಬೇಕು. ಸ್ಪೂನಲ್ಲೇ ಬಿಸಿ ಇರಬೇಕಾದ್ರೆ ಚೆನ್ನಾಗಿ ನಾದಿದ್ರೆ ಏನು ಅಕ್ಕಿ ರೊಟ್ಟಿ ಮಾಡೋಕ್ಕೆ ಒಂದು ಸರಿ ಹದವಾಗಿ ರೆಡಿ ಆಗುತ್ತೆ. ಚೆನ್ನಾಗಿ ನಾದೋದ್ರಿಂದ ಏನು ನೀರಿನ ಅಂಶ ಇರುತ್ತೆ ಆ ಅಕ್ಕಿ ಹಿಟ್ಟನ್ನು ಸ್ವಲ್ಪನೇ ಹಾಕ್ತಾ ಆ ಒಂದು ಹದಕ್ಕೆ ನಾವು ಈಗಾಗಲೇ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಬಿಸಿ ಆರಿದ್ಮೇಲೆ, ಅಂದರೆ ಏನು ಈಗಾಗಲೇ ಅಕ್ಕಿ ರೊಟ್ಟಿಗೆ ನೈಟ್ ಅನ್ನ ಮಿಕ್ಕಿತ್ತು ಅಂತ ಹೇಳಿದ್ನಲ್ಲ, ಆ ಒಂದು ಅದಕ್ಕೆ ಸರಿ ಮಾಡ್ಕೊಂಡಿದ್ದೀವಿ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಇನ್ನೊಂದು ಕಡೆ, ಅಂದರೆ ಇನ್ನೊಂದು ತಟ್ಟೆಗೋ ಅಥವಾ ಇನ್ನೊಂದು ನಮ್ಮ ಕಡೆ ಕೊಣಗೆ ಅಂತ ಬರುತ್ತೆ ಮರದಲ್ಲಿ, ಅದರಲ್ಲಿ ಹಾಕಿ ಚೆನ್ನಾಗಿ ನಾದಬೇಕು. ಸೊ ಗೊತ್ತಲ್ವಾ, ಬೆಂಗಳೂರಲ್ಲಿ ಅವೆಲ್ಲ ಇರಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನೊಂದು ತಟ್ಟೆ, ದೊಡ್ಡದು ಅರವಾಣ ಅಂತ ಬರುತ್ತೆ ಅಂಥ ತಟ್ಟೆಗಳೆಲ್ಲ ಹಾಕ್ಬೋದು. ಸ್ವಲ್ಪ ತಣ್ಣಗಾಗಿದೆ ಆ ಒಂದು ಸರಿಗೆ, ಜೊತೆಗೆ ಹದವಾಗಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಸ್ವಲ್ಪ ನೀರನ್ನು ಬೆರೆಸ್ತಾ ಚೆನ್ನಾಗಿ ನಾದಬೇಕು. ಯಾಕಂದರೆ ಅನ್ನ ಇರುತ್ತಲ್ವ, ಆ ಒಂದು ಅನ್ನ ಚೆನ್ನಾಗಿ ನಾದೋದ್ರಿಂದ ಚೆನ್ನಾಗಿ ಒಂದು ಹದಕ್ಕೆ ಬರುತ್ತೆ. ಈಗಾಗಲೇ ನೋಡ್ಬೋದು ಎಲ್ಲ ರೆಡಿ ಆಗಿದೆ. ಚೆನ್ನಾಗಿ ಹದವಾಗಿ ನಾದಿದ್ದೀನಿ. ಕೆಲವೊಬ್ರು ಎಣ್ಣೆ ಹಾಕಿ ನಾದ್ತಾರೆ, ಆ್ಯಕ್ಚುಲಿ ಎಣ್ಣೆ ಹಾಕಿ ನಾದಬಾರ್ದು. ಸೊ ನೀರು ಹಾಕಿ ಹದವಾಗಿ ನಾದಬೇಕು. ಇನ್ನೇನು ಅಕ್ಕಿ ಹಿಟ್ಟನ್ನು ತಟ್ಟಲಿಕ್ಕೆ ಹಿಟ್ಟು ರೆಡಿಯಾಗಿದೆ. ನಮಗೆ ಎಷ್ಟು ಬೇಕು, ಕೆಲವೊಬ್ರು ಅಕ್ಕಿ ರೊಟ್ಟಿಯನ್ನು ಪ್ರೆಷಿಂಗ್ ಮಿಷನ್ನಲ್ಲೂ ಮಾಡ್ತಾರೆ. ಸೊ ಆ್ಯಕ್ಚುಲಿ ನನಗೆ ಕೈಯಲ್ಲಿ ಮಾಡಿದ್ರೇ ಅದ್ರ ಟೇಸ್ಟು. ಸೊ ಅಕ್ಕಿ ನಮಗೊಂದು ಎಷ್ಟು ಬೇಕು, ಯಾಕೆಂದರೆ ತವಾದ ಮೇಲೆ ಡಿಪೆಂಡ್ ಆಗುತ್ತೆ. ಚಿಕ್ಕದಾಗೂ ಮಾಡ್ತಾರೆ ಕೆಲವರು ದೊಡ್ಡದಾಗೂ ಮಾಡ್ತಾರೆ. ಸೊ ನಾನು ಒಂದು ಮೀಡಿಯಮ್ ಅಳತೆಯಲ್ಲಿ ಒಂದು ಹದವಾಗಿ ಒಂದು ಹಿಟ್ಟನ್ನು ತೊಗೊಂಡಿದ್ದೀನಿ.
ಅಕ್ಕಿ ಹಿಟ್ಟನ್ನು ಬಡಿದು ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ಯಾಕೆಂದರೆ ಹಿಂದಿನ ಕಾಲದಲ್ಲೂ ಸಹ ಚಂದವಾಗಿ ಬಡಿತಾ ಇದ್ರು ರೊಟ್ಟಿಗಳನ್ನು, ಜೋಳದ ರೊಟ್ಟಿ ಆಗಿರ್ಬೋದು, ಅಕ್ಕಿ ರೊಟ್ಟಿ ಆಗಿರ್ಬೋದು. ಆಲ್ಮೋಸ್ಟ್ ಅಲ್ಲಿ ನಮ್ಮ ಕಡೆ ಎಲ್ಲ ಅಕ್ಕಿ ರೊಟ್ಟಿನ ಮಾಡ್ತಾ ಇರೋದು ಬಡಿದು ಮಾಡ್ತಾ ಇದ್ರು. ಅಂದರೆ ಈ ಮಲೆನಾಡು ಭಾಗದಲ್ಲಿ ಆ ಒಂದು ಅಕ್ಕಿ ರೊಟ್ಟಿ ಜೊತೆಗೆ ಕೋಳಿ ಸಾರು ಅಥವಾ ಕಾಯಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಬಡಿದು ಜೊತೆಗೆ ನನಗೆ ತುಂಬ ಬಡಿದು ಮಾಡಲಿಕ್ಕೆ ಬರಲ್ಲ, ಯಾಕೆಂದರೆ ನಮ್ಮ ಅಜ್ಜಿ ನಮ್ಮ ಅಮ್ಮಂದ್ರೆಲ್ಲ ಚೆನ್ನಾಗಿ ಬಡಿದು ಮಾಡ್ತಾಯಿದ್ರು. ಸೊ ನಾನು ಸ್ವಲ್ಪ ಒಂದು ಲೆವೆಲ್ಲಿಗೆ ಬಡಿದು ಮಾಡ್ತಾ ಇದ್ದೀನಿ, ಯಾಕೆಂದರೆ ನನಗೆ ಅಷ್ಟೊಂದು ಬರಲ್ಲ. ಬಟ್ ತಿನ್ನಲೇಬೇಕಲ್ವಾ, ಟೇಸ್ಟ್ ಕೇಳ್ತಾ ಇರುತ್ತೆ ಬಾಯಿ, ನನಗೇನಾದ್ರು ಸ್ಪೆಷಲ್ ಆಗಬೇಕು ಆ ಥರ ಅಂತೆಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಬಡಿದು ಆಮೇಲೆ ನಾನು ಉಜ್ಜಿಬಿಡ್ತೀನಿ. ಸ್ವಲ್ಪ ಉಜ್ಜೋದ್ರಿಂದ ಅಂದರೆ ಒಂದು ಮೀಡಿಯಮ್ ಅಳತೆಯಲ್ಲಿ ಉಜ್ಜಿ ನಂತರ ಅದನ್ನು ಒಂದು ತವಾದಲ್ಲಿ ಬೇಯಿಸ್ತೀನಿ. ತವಾದಲ್ಲಿ ಯಾಕೆಂದರೆ ತವಾದಲ್ಲಿ ಹಂಚಿನ ಮೇಲೆ ಏನು ರೊಟ್ಟಿ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ನೀರಲ್ಲಿ ಒದ್ದೆ ಬಟ್ಟೆ ಮಾಡ್ಕೊಂಡು ನೀರು ಹಾಕಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ರೊಟ್ಟಿಯನ್ನು ಬೇಯಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬಿಸಿ ಬಿಸಿಯಾದಂತಹ ಅಕ್ಕಿ ರೊಟ್ಟಿ ರೆಡಿ ಆಗ್ತಾ ಇದೆ ಅಂತ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ, ಚೆನ್ನಾಗಾಗಿದೆ. ನೋಡ್ಬೋದು ನೀವು ಈಗ ಎಷ್ಟು ಚೆನ್ನಾಗಿ ರೊಟ್ಟಿಗಳು ಸಾಫ್ಟಾಗಿ ಮೃದುವಾಗಿ ಆಗ್ತಾ ಆಗಿದೆ ಅಂತ. ಇದಕ್ಕೆ ಈಗಾಗಲೇ ನಾನು ರೆಡಿ ಆಗಿರುವಂತಹ ಒಂದು ಚಟ್ನಿ ಇರ್ಬೋದು, ಜೊತೆಗೆ ಮೊಸರು. ಯಾಕೆಂದರೆ ಇದು ಸ್ವಲ್ಪ ಚಟ್ನಿ ಜೊತೆಗೆ ನಾನು ಯಾವಾಗಲೂ ಮೊಸರನ್ನು ಪ್ರಿಫರ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಚಟ್ನಿ ಜೊತೆಗೆ ಮೊಸರು ಜೊತೆಗೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಬೆಸ್ಟ್ ಕಾಂಬಿನೇಷನ್. ಇವತ್ತಿನ ಒಂದು ಸಂಡೇ ಮಾರ್ನಿಂಗ್ ಹೀಗಿತ್ತು. ಇದೇ ರೀತಿಯಾದಂತಹ ಸ್ಪೆಷಲ್ ಆದಂತಹ ಒಂದು ರುಚಿಕರವಾದಂತಹ ಒಂದು ಅಡುಗೆಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.